ಇವತ್ತು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಹಲವರ ಕಸ್ಟಡಿ ಅಂತ್ಯವಾಗುತ್ತೆ. ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ಆರೋಪಿಗಳ ಕಸ್ಟಡಿ ಇವತ್ತು ಅಂತ್ಯವಾಗುತ್ತೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ನೀಡಿತ್ತು. ಈಗ 14 ದಿನ ಆಯ್ತು, ಇವತ್ತು ಮುಕ್ತಾಯ ಆಗ್ತಾ ಇದೆ ಕಸ್ಟಡಿ. ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳ ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಆರೋಪಿಗಳನ್ನ ಕರೆದೊಯ್ಯುವಂತ ಸಂದರ್ಭದಲ್ಲಿ ಒಂದಷ್ಟು ಭದ್ರತೆ, ಅದೇ ರೀತಿಯಾಗಿ ಆರೋಪಿಗಳನ್ನ ಕರೆದೊಯ್ಯುವಂತ ಸಂದರ್ಭದಲ್ಲಿ ಅಂಧಾಭಿಮಾನಿಗಳ ಹುಚ್ಚುತನ ಇದೆಲ್ಲ ಕೂಡ ಹೆಚ್ಚಾಗಿದೆ. ಅದೇ ರೀತಿಯಾಗಿ ಜಾಮೀನು ಅರ್ಜಿ ಕೂಡ ಸಲ್ಲಿಕೆ ಆಗದೇ ಇರುವ ಕಾರಣ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸುವಂತ ಸಾಧ್ಯತೆ ಕೂಡ ಇದೆ. ಪೊಲೀಸ್ ಕಸ್ಟಡಿ ಅಗತ್ಯವಿರದ ಹಿನ್ನೆಲೆ ಮತ್ತೆ ಜೈಲು ಸೇರುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ತನಿಖೆ ಮಾಡಲಾಗಿದೆ, ಕಸ್ಟಡಿಗೆ ತೆಗೆದುಕೊಂಡು ತನಿಖೆಯನ್ನು ಕೂಡ ಮಾಡಿದ್ದಾರೆ. ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿದ್ದಾವೆ. ಈಗ ನ್ಯಾಯಾಂಗ ಬಂಧನದಲ್ಲಿ 14 ದಿನಗಳ ಕಾಲ ಆರೋಪಿ 2 ಆಗಿರುವಂಥ ದರ್ಶನ್, ಆರೋಪಿ 1 ಆಗಿರುವಂಥ ಪವಿತ್ರ ಸೇರಿದಂತೆ ಉಳಿದ ಆರೋಪಿಗಳು ಕೂಡ ಅಲ್ಲಿ 14 ದಿನ ಕಳೆದಿದ್ದಾರೆ. ಕೆಲವರಿಗೆ 14 ದಿನ ಆಗಿದೆ, ಇನ್ನು ಕೆಲವರು ಕೂಡ ಮೊದಲಿಂದ ಅಂದರೆ ಇದಕ್ಕೂ ಮುಂಚೆ 14 ದಿನಗಿಂತ ಹೆಚ್ಚು ಕೂಡ ಆಗಿದೆ. ಆದರೆ ಯಾರ್ಯಾರ ಕಸ್ಟಡಿ ಯಾವ್ಯಾವಾಗ ಅಂತ್ಯ ಆಗುತ್ತೆ ಅದನ್ನು ಕನ್ಸಿಡರ್ ಮಾಡಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ಸದ್ಯಕ್ಕೆ ದರ್ಶನ್ ಅವರ ಕಸ್ಟಡಿ ಕೂಡ ಅಂತ್ಯ ಆಗಿರೋದ್ರಿಂದ ಅವರ ವಿಚಾರಣೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಲಾಗುತ್ತೆ ಅನ್ನುವಂಥ ಸಾಧ್ಯತೆ. ಯಾಕಂದರೆ ಈಗಾಗಲೇ ಅವರಿಗೆ ಜಾಮೀನು ಅರ್ಜಿ ಕೂಡ ಸಲ್ಲಿಕೆ ಆಗಿಲ್ಲ. ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಜಾಮೀನು ಅರ್ಜಿಗೆ ಮನವಿಯನ್ನು ಕೂಡ ಮಾಡಲಾಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಅದನ್ನು ನೋಡಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಹೀಗಾಗಿ ಕಾದು ನೋಡುವ ತಂತ್ರಕ್ಕೆ ಈಗ ಆರೋಪಿ ದರ್ಶನ್ ಪರ ವಕೀಲರು ಹೋಗಿದ್ದಾರೆ. ಸದ್ಯಕ್ಕೆ ಜಾಮೀನು ಅರ್ಜಿ ಸಲ್ಲಿಕೆ ಆಗದೇ ಇರುವ ಕಾರಣ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತು ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ನಡೆದಿರುವಂತಹ ಪ್ರಕರಣ ಏನಿದೆ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯಿಂದ ಪೊಲೀಸ್ ಕಮಿಷನರ್ಗೆ ಪತ್ರವನ್ನ ಬರೆಯಲಾಗಿದೆ. ಆ ಪತ್ರದಲ್ಲಿ ವಿಜಯಲಕ್ಷ್ಮಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಅವರು ಮನವಿ ಮಾಡ್ಕೊಂಡಿರೋದಾದ್ರೂ ಏನಂತ ಗೊತ್ತಾ? ಏನಂತ ಮನವಿ ಮಾಡ್ಕೊಂಡಿದ್ದಾರೆ? ಕಮಿಷನರ್ಗೆ ಯಾಕೆ ಪತ್ರ ಬರೆದಿರ್ಬೋದು ವಿಜಯಲಕ್ಷ್ಮಿ ಅವರು ಅನ್ನುವಂಥ ಪ್ರಶ್ನೆ. ಕಮಿಷನರ್ಗೆ ಬರೆದಿರುವಂತಹ ಪತ್ರದಲ್ಲಿ ಮುಖ್ಯವಾದಂಥ ಒಂದು ಮನವಿ ಇದೆ. ನಿಮ್ಮಿಂದ ಮಹಾ ಎಡವಟ್ಟಾಗಿದೆ, ದಯವಿಟ್ಟು ನಮ್ಮಿಂದ ಮಹಾ ಎಡವಟ್ಟಾಗಿದೆ, ದಯವಿಟ್ಟು ಸರಿಪಡಿಸ್ಕೊಳ್ತೀವಿ ನಾವು. ಅದಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಎಡವಟ್ಟಾಗ್ಬಿಟ್ಟಿದೆ, ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ. ನನ್ನ ಹಾಗೂ ನನ್ನ ಮಗನ ಭವಿಷ್ಯದ ದೃಷ್ಟಿಯಿಂದ ಆ ತಪ್ಪನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡಿ. ಜೂನ್ 24ರಂದು ಕಮಿಷನರ್ ಬಿ ದಯಾನಂದ್ಗೆ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರ ಈಗ ಲಭ್ಯವಾಗಿರುವಂಥದ್ದು. ಹಾಗಾದ್ರೆ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ರು? ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ನಮ್ಮಿಂದ ಒಂದು ಎಡವಟ್ಟಾಗ್ಬಿಟ್ಟಿದೆ, ದಯವಿಟ್ಟು ನಮಗೆ ಒಂದು ಅವಕಾಶ ಕೊಡಿ ಜೀವನ ಮಾಡೋದಕ್ಕೆ ಅಂತ ಒಂದು ಪತ್ರವನ್ನ ಬರೆದಿದ್ದಾರಂತೆ ವಿಜಯಲಕ್ಷ್ಮಿ ಅವರು. ಆ ಪತ್ರದಲ್ಲಿ ಇರೋದಾದ್ರೂ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಸ್ವಾಮಿ ನೀವು ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತ ಹೇಳಿಕೆ ನೀಡಿದ್ದೀರಿ, ಅಂದರೆ ನಿಮ್ಮಿಂದ ಒಂದು ಎಡವಟ್ಟಾಗಿದೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಬಿ ದಯಾನಂದ್ ಅವರು ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಪತ್ನಿ ಪವಿತ್ರ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂಥದ್ದು. ದರ್ಶನ್ನ ನಾನು ಕಾನೂನುಬದ್ಧವಾಗಿ ವಿವಾಹವಾದ ಏಕೈಕ ಪತ್ನಿ ನಾನು. ನಮ್ಮ ವಿವಾಹ 19ನೇ ತಾರೀಕು 5ನೇ ತಿಂಗಳು 2003ರಂದು ಧರ್ಮಸ್ಥಳದಲ್ಲಿ ನೆರವೇರಿತು. ಪವಿತ್ರ ಗೌಡ ನನ್ನ ಪತಿ ದರ್ಶನ್ನ ಸ್ನೇಹಿತೆ ನಿಜ, ಆದರೆ ಅವರು ದರ್ಶನ್ ಅವರ ಹೆಂಡತಿ ಅಲ್ಲ. ದಯವಿಟ್ಟು ಇದನ್ನ ಗಮನಕ್ಕೆ ತೆಗೆದುಕೊಳ್ಳಿ. ನೀವು ಹಾಗೂ ಗೃಹ ಸಚಿವರು ಇಬ್ಬರು ಕೂಡ A1 ಪವಿತ್ರ ಗೌಡರನ್ನ ದರ್ಶನ್ ಪತ್ನಿ ಅಂತ ಹೇಳಿಕೆ ನೀಡಿದ್ದೀರಿ. ಹೀಗಾಗಿ ನನ್ನ ಹಾಗೂ ನನ್ನ ಮಗನ ಭವಿಷ್ಯಕ್ಕೆ ತೊಂದರೆಯಾಗುತ್ತೆ. ಪವಿತ್ರ ಗೌಡ ಸಂಜಯ್ ಸಿಂಗ್ ಅವರನ್ನ ಮದುವೆ ಆಗಿದ್ದಾರೆ, ಅವರಿಗೊಬ್ಬ ಮಗಳು ಕೂಡ ಇದ್ದಾಳೆ. ಹೀಗಾಗಿ ಪೊಲೀಸ್ ರೆಕಾರ್ಡ್ಸನ್ನು ಸರಿಪಡಿಸಿ ಪವಿತ್ರ ಗೌಡ ದರ್ಶನ್ ಪತ್ನಿ ಅಲ್ಲ ಅಂತ ದಾಖಲೆಗಳನ್ನ ಸರಿಪಡಿಸಿ ನೀವು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಿಮ್ಮಿಂದ ಒಂದು ಎಡವಟ್ಟು ಆಗ್ಬಿಟ್ಟಿದೆ. ಪವಿತ್ರ ಗೌಡ ಆರೋಪಿ A1 ಆರೋಪಿ ಏನಿದ್ದಾಳೆ ಆಕೆ ದರ್ಶನ್ ಪತ್ನಿ ಅಂತ ನೀವೆಲ್ಲ ಕಡೆ ಹೇಳ್ತಾ ಇದ್ದೀರಾ, ಬಟ್ ಅದು ತಪ್ಪು. ದರ್ಶನ್ ಅವರ ಏಕೈಕ ಪತ್ನಿ ನಾನು, ವಿಜಯಲಕ್ಷ್ಮಿ ಮಾತ್ರ ಇರೋದು. ಹಾಗಾಗಿ ಎಲ್ಲ ದಾಖಲೆಗಳನ್ನು ಸರಿಪಡಿಸಿ ನೀವು ಅಂತ ಕಮಿಷನರ್ ಬಿ ದಯಾನಂದ್ ಅವರಿಗೆ ವಿಜಯಲಕ್ಷ್ಮಿ ಅವರು ಬರೆದಿರುವಂಥ ಪತ್ರ ಇದು.